ಗುಜರಾತ್ನ ಅಹಮದಾಬಾದ್ನ ದುರಂತ ಎಲ್ಲೂ ಕೂಡ ಆಗಬಾರ್ದು. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ಇನ್ಸಿಡೆಂಟ್ ಮತ್ತೆ ಆಗಬಾರ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭಾವುಕರಾಗಿದ್ದಾರೆ. ಅಹಮದಾಬಾದ್ನ ದುರಂತ ಎಲ್ಲೂ ಆಗಬಾರ್ದು, ಜಗತ್ತಿನ ಯಾವ ದೇಶದಲ್ಲೂ ಈ ಪರಿಸ್ಥಿತಿ ಉಂಟಾಗಬಾರ್ದು ಅಂತ ವಿಮಾನ ಪತನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾವುಕರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಮೇಘಾನಿ ನಗರಕ್ಕೆ ಮೊನ್ನೆ ಭೇಟಿಯನ್ನ ನೀಡಿದ್ರು. ವಸತಿ ಪ್ರದೇಶದ ಮೇಲೆ ಬಿದ್ದಿದ್ರೆ ಹೆಚ್ಚು ಅಪಾಯ ಸಂಭವಿಸುವ ಸಾಧ್ಯತೆ ಇತ್ತು, ಭಾರಿ ಅನಾಹುತ ಕೂಡ ಆಗ್ತಾ ಇತ್ತು ಅಂತ ಡಿಕೆ ಶಿವಕುಮಾರ್ ಭಾವುಕರಾಗಿದ್ದಾರೆ. ಅಹಮದಾಬಾದ್ನಲ್ಲಾಗಿರುವ ದುರಂತ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಆಗಬಾರ್ದು. ವಿಮಾನ ಪತನವಾದ ಸ್ಥಳಕ್ಕೆ ಭೇಟಿ ನೀಡಿದ್ದ, ಹಾಗೆ ಅಂದರೆ ಭೇಟಿ ನೀಡಿದ್ರು. ನೆನ್ನೆ ಕೂಡ ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆ ಸ್ಥಳವನ್ನು ಪರಿಶೀಲನೆ ಮಾಡಿದಂತಹ ಕೆಲವೊಂದಷ್ಟು ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸಿದ್ರಿ. ಅತ್ಯಂತ ಭಯಾನಕವಾಗಿತ್ತು ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅಹಮದಾಬಾದ್ಗೆ ಭೇಟಿಯನ್ನು ನೀಡಿದಂಥ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಈಗಾಗಲೇ ವಾಪಸ್ ಆಗಿದ್ದಾರೆ. ಅಲ್ಲಿನ ಕೆಲವೊಂದಷ್ಟು ಭಯಾನಕ ಚಿತ್ರಣ ಹೇಗಿದೆ, ಆ ಘಟನೆಗಳು, ಆ ಪರಿಸ್ಥಿತಿ ಏನಿದೆ ಅದನ್ನು ತೆರೆದಿಟ್ಟಿದ್ದಾರೆ. ವಿಮಾನ ಪತನವಾದ ಸ್ಥಳದಿಂದ 500 ಮೀಟರ್, ಹತ್ರ ಅರ್ಧ ಕಿಲೋಮೀಟರ್ ಅಂತಾನೆ ಇಟ್ಕೊಳ್ಳಿ. ಈ ದುರ್ಘಟನೆ ಏನಾದರೂ ಘಟಿಸಿದ್ರೆ ಅಪಾರ ಪ್ರಮಾಣದಲ್ಲಿ ಜನವಸತಿ ಪ್ರದೇಶ ಆಹುತಿಯಾಗ್ಬಿಡ್ತಿತ್ತು. ಯಾಕಂದರೆ ಅದು ಕಂಪ್ಲೀಟ್ ಆಗಿ ಹಾಸ್ಟೆಲ್ನ ಸುತ್ತಮುತ್ತಲೂ ಆ ಒಂದು ಘಟನೆ ಸಂಭವಿಸ್ತು. ಇಫ್ ಇನ್ ಕೇಸ್ 500 ಮೀಟರ್ನ ಮುಂದೆ ಏನಾದರೂ ಆಗಿದ್ರೆ ಅಲ್ಲಿ ಜನವಸತಿ ಪ್ರದೇಶ ಆಗಿತ್ತು ಈಗಂತ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದ ಬಹುತೇಕ ನಿವಾಸಿಗಳು ಶಾಕ್ಗೆ ಒಳಗಾಗಿದ್ದಾರೆ ಈ ಘಟನೆಯನ್ನು ನೋಡಿ. ಇನ್ನು ಕೆಲವರಂತೂ ಹೇಳೋದೇ ಬೇಡ, ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ ವಿಮಾನದ ಬ್ಲ್ಯಾಕ್ ಬಾಕ್ಸ್ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಇದರ ಪರಿಶೀಲನೆಯ ಬಳಿಕ ಹೇಗಾಯಿತು ದುರಂತ, ಅದರ ಹಿಂದಿನ ಘಟನೆಗಳು ಏನು, ಯಾವ ಕಾರಣಕ್ಕೆ ಈ ರೀತಿಯಾದಂಥ ಸಮಸ್ಯೆ ಆಯಿತು, ಎಲ್ಲವೂ ಕೂಡ ಬಯಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕಡಿಮೆ ಇದಾಗಿದ್ದಾರೆ, ಸಿಕ್ಕಿದವರೆಲ್ಲ ಇನ್ನ ಬಹಳ ಆತಂಕದಲ್ಲಿದ್ದಾರೆ. ಆ ಪೇಷಂಟ್ ಯಾರು ಉಳ್ಕೊಂಡಿದ್ದಾನೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋನಿ ಜಾಸ್ತಿ ಇದೆ ಅಂತೇಳಿ ಸಾಹೇಬ್ರು ವಿಡಿಯೋ ಕೇಳಿ ಮಾತಾಡ್ತೀವಿ. ಖರ್ಗೆ ಸಾಹೇಬ್ರು ಇಡೀ ಟೀಮೇ ಅಲ್ಲಿ ಬಂದಿತ್ತು. ಈಗ ನಾವು ಆ ಬ್ಲ್ಯಾಕ್ ಬಾಕ್ಸ್ಗೆ ವೇಟ್ ಮಾಡ್ತಾ ಇದ್ವಿ. ಆಮೇಲೆ ಆ ಬ್ಲ್ಯಾಕ್ ಬಾಕ್ಸ್ ಆದ್ಮೇಲೆ ಇಡೀ ಪಕ್ಷ, ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಸಾಂತ್ವನ ಹೇಳುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಅಲ್ಲಿ ಪೇಷಂಟ್ಸ್ನೆಲ್ಲ ಭೇಟಿ ಮಾಡಿದ್ದೇವೆ. ಈ ದೇಶಕ್ಕೆ ಬರಬಾರ್ದು, ಇಂಥ ದುರಂತ ಬರಬಾರ್ದು ಅಂತೇಳಿ ಅವರೆಲ್ಲ ನೊಂದವ್ರಿಗೆಲ್ಲ ಕೂಡ ಪ್ರಾರ್ಥನೆ ಮಾಡುವಂತ ಕೆಲಸ. ಅಹಮದಾಬಾದು ದುರಂತ ಈ ದೇಶದಲ್ಲಿ ಆಗ್ಬಾರ್ದಾಗಿತ್ತು, ಇಲ್ಲೇ ಪ್ರಪಂಚದಲ್ಲೂ ಕೂಡ ಆಗ್ಬಾರ್ದಾಗಿತ್ತು. ಬಹಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ, ಅದನ್ನೆಲ್ಲ ಅವರು ನಮಗೆ ತೋರ್ಸಕ್ ಹೋಗ್ಲಿಲ್ಲ. ಬಹಳ ಇನ್ಫೆಕ್ಷನ್ ಎಲ್ಲ ಆಗ್ತಿದೆ. ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನ ಸ್ವಲ್ಪ ಒಂದು 500 ಮೀಟರ್ ಹೋಗಿತ್ತು ಅಂದ್ರೆ ಇನ್ನ 1000 ಜನಕ್ಕೆ ತೊಂದರೆ ಆಗೋದು. 2 ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಸ್ಟೂಡೆಂಟ್ಸ್, ಪಾಪ ವಿದ್ಯಾರ್ಥಿಗಳು, ಕೆಲವರಿಗೆ ಸ್ವಲ್ಪ ಕಡಿಮೆ ಧೈರ್ಯವಾಗಿದ್ದಾರೆ. ಸಿಕ್ಕಿದವರೆಲ್ಲ ಇನ್ನ ಬಹಳ ಆತಂಕದಲ್ಲಿದ್ದಾರೆ. ಆ ಪೇಷಂಟ್ ಯಾರು ಉಳ್ಕೊಂಡಿದ್ದಾನೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋನಿ ಜಾಸ್ತಿ ಇದೆ ಅಂತೇಳಿ